ಫ್ರೆಂಡ್ಸ್, ನಾವು ಇವತ್ತು ಚೈನಾದ ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಚೈನಾದ ಕೆಲವೊಂದು ಸ್ಕೂಲ್ಸ್ನಲ್ಲಿ ಯೂರಿನ್ನ ಬಾತ್ರೂಮ್ನಲ್ಲಿ ಅಟ್ಟೋ ಆಗಿಲ್ಲ ಅಂತೆ. ಅದಕ್ಕಂತಾನೆ ಸ್ಪೆಷಲ್ ಆಗಿ ಏರ್ಪಾಟ್ ಮಾಡಿರೋ ಬಕೆಟ್ನಲ್ಲಿ ಅಟ್ಟಬೇಕಂತೆ. ಏನಕ್ಕೆ ಈ ರೂಲ್ ಅಂತೀರಾ? ಈ ಯೂರಿನ್ನಲ್ಲಿ ಮೊಟ್ಟೆ ಬೇಯಿಸೋದಕ್ಕೆ. ಹೌದು, ಚೈನಾದಲ್ಲಿ ಯೂರಿನ್ನಲ್ಲಿ ಬೇಯಿಸಿರೋ ಮೊಟ್ಟೆ ಅಂದರೆ ತುಂಬ ಫೇಮಸ್. ಇದನ್ನು ಅವರು ವರ್ಜಿನ್ ಮೊಟ್ಟೆ ಅಂತ ಕರೀತಾರೆ. ಆ ಮೊಟ್ಟೆನ ತಿಂದರೆ ಎನರ್ಜಿ ಬರುತ್ತೆ ಅಂತ ಅವರ ನಂಬಿಕೆ. ಚೈನಾದಲ್ಲಿ ಒಂದು ಹಬ್ಬ ನಡೆಯುತ್ತೆ. ಅದರ ಹೆಸರು ಯೂಲಿನ್ ಡಾಗ್ ಫೆಸ್ಟಿವಲ್. ಇದರಲ್ಲಿ ಪಾಲ್ಗೊಳ್ತಕ್ಕಂಥ ಎಲ್ಲರೂ ನಾಯಿಗಳನ್ನ ಬೇಯಿಸ್ಕೊಂಡು ತಿಂತಾರೆ. ಈ ಹಬ್ಬ ಮಾಡೋದಕ್ಕೆ ಇವರು ಚೈನಾದ ಊರು ಮತ್ತು ಬೀದಿಗಳಲ್ಲಿ ನಾಯಿಗಳನ್ನ ಹುಡುಕಿ ತರ್ತಾರೆ. ಈ ಹಬ್ಬಕ್ಕೆ 2 ದಿನದ ಮುಂಚೆ ಚೈನಾದ ಊರುಗಳಲ್ಲಿ ಒಂದು ನಾಯಿನೂ ಕಾಣಿಸೋದಿಲ್ಲ. ಯಾಕೆ ಅಂದರೆ ನಾಯಿನ ಪ್ರೀತಿಸೋರು ಅವರ ಸಾಕು ನಾಯಿಗಳನ್ನ ಅವರ ಮನೆಗಳಲ್ಲಿ ಮುಚ್ಚಿಟ್ಕೊಂಡಿರ್ತಾರೆ. ಯಾಕೆ ಅಂದರೆ ನಾಯಿ ಕಳ್ಳರಿಂದ ತಪ್ಪಿಸ್ಕೊಳ್ಳೋದಕ್ಕೆ. ಈ ಹಬ್ಬಕ್ಕೆ ಚೈನಾದಲ್ಲಿ ಭಾರಿ ವಿರೋಧ ಕೂಡ ಇದೆ. ಪ್ರಪಂಚದಲ್ಲೇ ಅತಿ ಹೆಚ್ಚು ಪಾಂಡಗಳು ನಮಗೆ ಚೈನಾದಲ್ಲಿ ಕಾಣಿಸುತ್ತೆ. ಈ ಪಾಂಡಗಳನ್ನು ಬೇರೆ ದೇಶದವರು ಜೂಗಳಿಗೆ ಬೇಕು ಅಂದರೆ ಅದನ್ನು ಅವರು ಲೋನ್ ಮುಖಾಂತರ ಕೊಡ್ತಾರಂತೆ. ಅಷ್ಟೇ ಅಲ್ಲ, ಒಂದು ವೇಳೆ ಆ ಪಾಂಡಗಳಿಗೆ ಮರಿಗಳೇನಾದರೂ ಆದರೆ ಅವುಗಳನ್ನ ಚೈನಾದವ್ರಿಗೆ ವಾಪಸ್ ಕೊಡಬೇಕಂತೆ. ಇದಕ್ಕೆಲ್ಲ ಅಗ್ರಿಮೆಂಟ್ ಪ್ರಾಸೆಸ್ ಕೂಡ ಇರುತ್ತೆ. ನೀವು ಟ್ರಾಫಿಕ್ ಜಾಮ್ನಲ್ಲಿ ಎಷ್ಟೊತ್ತಿದ್ದೀರಾ? ಅಮ್ಮಮ್ಮ ಅಂದರೆ 1 ಅವರ್, 5 ಅವರ್ ಇಲ್ಲ 10 ಅವರ್. ಆದರೆ ಚೈನಾದಲ್ಲಿ ಒಂದು ಸಾರಿ 12 ದಿನಗಳ ಕಾಲ ಟ್ರಾಫಿಕ್ ಜಾಮ್ ಆಗಿತ್ತಂತೆ. ಇದು ಬರಾಬ್ಬರಿ 62 ಕಿಲೋಮೀಟರ್ ಉದ್ದ ಇರೋ ಟ್ರಾಫಿಕ್ ಜಾಮ್. ಇದು ಪ್ರಪಂಚದಲ್ಲಿ ಅತಿ ದೊಡ್ಡ ಟ್ರಾಫಿಕ್ ಜಾಮ್. ಚೈನಾದ ಕೆಲವೊಂದು ಕಡೆ ವಿಚಿತ್ರವಾದ ರೂಲ್ ಇದೆಯಂತೆ. ಅದೇನಪ್ಪ ಅಂದರೆ ಹೆಣ್ಣು ಮಕ್ಕಳಿಗೆ 20 ವರ್ಷ ಆಗೋದಕ್ಕಿಂತ ಮುಂಚೆನೇ ಮದುವೆ ಮಾಡಬೇಕಂತೆ. ಇಲ್ಲ ಅಂದರೆ ಅವ್ರನ್ನ ವೇಶ್ಯರು ಅಂತ ಲೆಕ್ಕಾಚಾರ ಆಗ್ತಾರಂತೆ. ಚೈನಾದವರು 2009ನೇ ಇಸ್ವಿಯಿಂದ ಫೇಸ್ಬುಕ್ ಮತ್ತು ಟ್ವಿಟರ್ನ ಬ್ಯಾನ್ ಮಾಡಿರ್ತಾರೆ.